ಸಂಸದರಾಗಿದ್ದೀರಾ, ಈ ಸಂದರ್ಭದಲ್ಲಿ ಇದಕ್ಕೆ ಚಾಲನೆ ಸಿಕ್ಕದು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚಾಲನೆ ಕೊಡ್ತಿದ್ದಾರೆ. ಎಷ್ಟು ಸಂತೋಷವಾಗ್ತಿದೆ ಸರ್ ತಮಗೆ? ಇದು ಒಂದು ನಮ್ಮೆಲ್ಲರಿಗೂ ಕೂಡ ಇಡೀ ಬೆಂಗಳೂರು ಜನತೆಗೆ ಮತ್ತು ಅದರಲ್ಲೂ ಈ ಬೆಂಗಳೂರು ದಕ್ಷಿಣ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಪ್ರಯಾಣ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ಹಬ್ಬದ ಸಂಭ್ರಮ ಮತ್ತು ಫೆಸ್ಟಿವಲ್ ಕೊಡುತ್ತದೆ. ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನು, ಕೇಂದ್ರ ಸರ್ಕಾರವನ್ನು ಮತ್ತು ರಾಜ್ಯ ಸರ್ಕಾರವನ್ನು ಕೂಡ ನಾನು ಅಭಿನಂದಿಸ್ತೇನೆ. ಸರ್, ಈಗಾಗಲೇ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇರುವಂಥದ್ದು ಮೆಟ್ರೋದಲ್ಲಿ ಕಾಂಗ್ರೆಸ್ನ ತುಂಬ ದೊಡ್ಡ ಪಾತ್ರ ಇದೆ, ತುಂಬ ದೊಡ್ಡ ಕೊಡುಗೆ ಇದೆ, ಏನೋ 30-37% ಇರಬೇಕು ಅನ್ನೋದು ಮಾತನ್ನು ಹೇಳ್ತಾ ಇದ್ದಾರೆ. ಯಾವುದೇ ಯೋಜನೆ ಆಗಲಿ ಎರಡೂ ಜಂಟಿಯಾಗಿ ಮಾಡತಕ್ಕಂಥ ಯೋಜನೆ, ಅದರಿಂದ ಆ ರೀತಿ ಅಂದ್ಕೊಳ್ಳೋದು ತಪ್ಪು. ಯಾಕೆಂದರೆ ನಾನು ಈಗಾಗಲೇ ಎರಡು ಸರ್ಕಾರವನ್ನು ಕೂಡ ಅಭಿನಂದಿಸಿದ್ದೇನೆ.